ಲೇ ಲೇ ಬೋಳಿ ಯಾಕೆ ಹಿಂಗ್ ಹೇಳ್ತಾ ನಿಂತಿದ್ದಿ ಸಮಾಧಾನವ ಮಾಡ್ಕಲೆ ವಸಿಯ. ಹ್ಞೂ. ಈಗ ಸಮಾಧಾನವ ಮಾಡ್ಕೊಬಿಡುವ ನಾನು. ಹೆಂಗೆ ಪಂಚಾಯತಿಯ ಸೇರಿಸಿ ನಮ್ಮ ಮರ್ಯಾದೆಲ್ಲನೂ ತೆಗೆಸ್ಬಿಟ್ರಿ ನೋಡಿ. ಮೊದ್ಲೆಯ ಹೇಳಿದೆ ನಾನು ಹೋಗಿ ಪಂಚಾಯತಿ ಅವ್ರ ತಾವು ನೀವೇ ಮೊದಲು ಮಾತಾಡ್ಬಿಟ್ಟು ಅದೇನು ಅವ್ರಿಗೆ ಏನಾರು ಮಿಟ್ಟ ಮಾಡ್ಕೊಡಿ, ನಮಗೆ ನಮ್ಮ ಪರವಾಗಿ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳಿ ಅಂತವ. ಹಂಗೆ ಏನುವೆ ಮಾಡ್ದಂಗೆ ಮನೇಲೆ ಕೂತ್ಕೊಬಿಟ್ರಲ್ಲ, ನಿಮ್ಗೆ ಎದುರ್ಕತ್ತಾರೆ ಅವ್ರುಗಳು, ನಿಮ್ಮ ಪರವಾಗಿ ನ್ಯಾಯ ಪಂಚಾಯತಿಯ ಮಾಡ್ಬಿಡ್ತಾರೆ ಅಂತ ಅನ್ಕಂಡು ನೋಡಿದ್ರ ಈಗ ಹೆಂಗಾಯ್ತು ನಮ್ಮ ಜೀವನ ಅನ್ಬಿಟ್ಟು. ಅವೋ ಈಗ ಏನೋ ತೀರ್ಪ ಕೊಟ್ಬಿಟ್ಟಿದಾರ ಸುಮ್ಕಿರವ. ತೀರ್ಪ ಕೊಟ್ಟಿಲ್ಲ, ಆದ್ರೆ ತೀರ್ಪ ಹೆಂಗ್ ಕೊಟ್ಟರು ಏನ್ ಮಾಡರು ಅಂತ ಅಂದ್ಬಿಟ್ಟು ಈಗ್ಲೇ ಯಾಕೆ ಗೊತ್ತಾಗ್ಲಿಲ್ವ ಮಗನೇ, ನೀನು ಬರ್ಬೇಕಿತ್ತು ಅಲ್ಗೆ. ಲೇ ಇರ್ಲೇ ನಾಳಿಕೆ ನಾಡಿದ್ದಕ್ಕೆ ನೋಡ್ಕೊಳಕ್ ಆಯ್ತದೆ ನನ್ನ ತಮ್ಮಂತವೆಯ ನಾನೇ ಹೋಗಿ ಮಾತಾಡ್ತೀನಿ. ಮಾತಾಡ್ಬೇಡವ, ಇನ್ನು ಉಳ್ದೋಗದೆ ಅಂತ ಅಂದ್ಬಿಟ್ಟು ಯಾಕೋ ನನ್ನ ಮಕ್ಳನ್ನ ಅಟ್ಟಿ ಮಕ್ಳಿಗೆ ಸೇರಿಸ್ಬೇಡ ನೀನು. ಏನು ನಮ್ನ ಈ ತರ ಬೀದಿಗೆ ತರಕ್ಕೆ ಅಂತ ಅನ್ಕೊಂಡೆ ನಿಂತ್ಕೊಬಿಟ್ರು ನೋಡು. ಅಲ್ಲ ಕಾಳಕ ಮಾಡಿದಕ್ಕೆ ನನ್ನ ತಮ್ಮನ್ ಯಾಕ್ಲೆ ದೂರಿ ಪಾಪ ಏನಾದ್ರು ಮಾತಾಡದ್ನ ಅಲ್ಲಿ. ಆ ಮುಂಡೆ ಕಂಡ ಏನುವೆ ಮಾತಾಡ್ನಿಲ್ವಲ್ಲ, ಅದಕ್ಕೆ ನಮ್ಗೆ ತೊಂದರೆ ಆಗಿದ್ದು. ಅವನು ಪೊಗಳ್ಬಿಟ್ಟು ಏನಾದ್ರೂ ನನ್ಗೆ ಆಸ್ತಿ ಪಾಸ್ತಿ ಏನು ಬೇಡ, ನಾನೇ ದುಡ್ಡು ಇಸ್ಕೊಂಡು ಬರ್ಕೊಟ್ಟವನಿ ಅಂತ ಅಂದ್ಬಿಟ್ಟು ಹೇಳೋನು ಅಲ್ಲಿ. ಹೆಂಡತಿ ಪರವಾಗಿ ನಿಂತ್ಕೊಂಡು ಬಾಯಿ ಅಮ್ಮಿಕಂಡು ನಿಂತಿತ್ತನಲ್ಲ ಅಲ್ಲಿ. ಅವೋ ಪಾಪ ಚಿಕ್ಕಪ್ಪ ಏನ್ ಮಾಡೋದು, ಅವಳು ಹಿಂಗೆಲ್ಲ ಮಾಡ್ತಾಳೆ ಅಂತ ಅನ್ಬಿಟ್ಟು ಯಾರು ಗೊತ್ತು, ಚಿಕ್ಕವನ್ ಬಗ್ಗೆ ಗೊತ್ತು ತಾನೆ ನಿಂಗುವೆ. ಚಿಕ್ಕವನ್ ಬಗ್ಗೆ ಗೊತ್ತಿರೋದಕ್ಕೆ ಕಣ್ರಪ್ಪ ನಾನು ಮೊದ್ಲೇ ಹೇಳಿದ್ದು ಹೋಗಿ ಪಂಚಾಯತಿ ಇರ್ತಾವು ಮಾತಾಡಿ ಮಿಟ್ಟೆ ಮಾಡ್ಕೊ ಬನ್ನಿ ಅಂತ ಅನ್ಬಿಟ್ಟು ಏನೊಂದುವೆ ಮಾಡ್ದಂಗೆ ಹಿಂಗೆ ಕೂತ್ಕತಿರಲ್ಲ ಅಪ್ಪನು ಮಗನುವೆ. ಈಗ ನಾನು ಅನ್ಭವ್ಸಂಗಾಯ್ತು ನೋಡಿ. ಆಯ್ತು ಸುಮ್ಕಿರ್ಲಿ ಸಂದಿಕೆಯ ಹೋಗಿ ಅವ್ರತಾವು ಮಾತಾಡ್ತೀನಿ ವಸಿಯ, ಅದೇನು ನಮ್ಮ ಪರವಾಗಿ ನ್ಯಾಯ ಪಂಚಾಯತಿಯ ಮಾಡ್ಕೊಡಿ ಅಂತ ಅನ್ಬಿಟ್ಟು ಕೇಳ್ಕತೀನಿ. ಅಲ್ಲ ಚಿಕ್ಕವ ಇಷ್ಟೊಂದು ಭಯ ಮಾಡ್ತದೆ ಅಂತ ಅನ್ಬಿಟ್ಟು ನಂಗೆ ಗೊತ್ತೇ ಇತ್ತಿಲ್ಲ ಕಣವ. ನಿಮ್ ಚಿಕ್ಕವ ಎಲ್ಲಪ್ಪ ಬಾಯ್ ಮಾಡಿದ್ಲು, ಅವಳು ಪಾರ್ವತಿನ ಮುಂದಕ್ಕೆ ಬಿಟ್ಕೊಂಡು ನಿಂತಿದ್ಲು. ಆ ಪಾರ್ವತಿ ಬರ್ನಿಲ್ಲ ಅಂತ ಅಂದಿದ್ರೆ ಏನಾರು ಒಂದ ನಾನೇ ಕಾಣಿಸಿರುವೆ ಗತಿಯ. ಅಲ್ಲಿ ಪಾರ್ವತಿ ಬಂದು ಮಧ್ಯದಲ್ಲಿ ನಿಂತ್ಕೊಂಡ್ಲಲ್ಲ, ನಿಮ್ಮ ಅಪ್ಪನೆಯ ಬಾಯ ಅಮ್ಮಿಕಂಡಿ ನಿಂತ್ಕೊಬಿಟ್ಟ ಪಾರ್ವತಿಗೆ ಎದ್ರಕಂಡಿ. ಅಲ್ಲ ಕಣಪ್ಪ ನೀನು ಪಾರ್ವತಕ್ಕನ ಏನಕ್ಕೆ ಬಿಟ್ಟಕ್ಕೆ ಹೋಗಿದ್ದೆ ಮಾತಾಡಕ್ಕೆ. ನೋವು ನನ್ನ ತಂಗಿ ಆಗ್ಬೇಕು ಅವಳು, ಅವಳನ್ನ ನಾನು ಮಾತಾಡ್ಬೇಡ ಮಾತಾಡು ಅಂತ ಅನ್ಬಿಟ್ಟು ಹೇಳಕ್ಕದಲ್ಲ. ಹೇಳ್ಬೇಡಿ ಹೇಳ್ಬೇಡಿ ಏನಂದುವೆ, ಈಗ ಮನೆ ಎಲ್ಲನೂ ಮಾರ್ಕಂಡಿ ಜಮೀನು ಗಿಮೀನು ಎಲ್ಲಾನು ಕೊಟ್ಕಂಡಿ ಅವರೇ ಬದುಕ್ಲಿ ಅಂತ ಅನ್ಬಿಟ್ಟು ಬಿಟ್ಬಿಟ್ಟು ಕುಂತ್ಕೊಳ್ಳಿ. ಆ ಕಾಲದಿಂದ ನಿಮ್ನ ಕಟ್ಕೊಂಡ್ ಬಂದಾಗಿಂದ ಹಿಂಗೆ ನಾನುವೇ ರೋದನೆ ಪಡೋದೇ ಆಯ್ತು. ಏನೋ ಸಂಪಾದನೆ ಮಾಡ್ತಾನೆ ನನ್ ಗಂಡ ಬದುಕಿಸ್ತಾನೆ ಬಾಳಿಸ್ತಾನೆ ಅಂತ ಅನ್ಕಂಡು ನಿಮ್ಮಂತವ್ ನಿಂದಕ್ಕೆ ಬಂದಲ್ಲ ನಾನು ನಂತ ತಕೊಂಡಿ ಈಗ ನಾನೇ ಹೊಡ್ಕೊಳಂಗ ಆಯ್ತು ಕಣ್ಬಿಡಪ್ಪ ಮರಯ್ಯ. ಅಲ್ಲಕಂದ್ರಿ ನೀವು ನಾವು ಕೊಡಕೆ ಇಲ್ಲ ಆಸ್ತಿ ಪಾಸ್ತಿ ಅಂತ ಅನ್ಬಿಟ್ಟು ನಿಂತಿದ್ರೆ ಏನ್ ಮಾಡ್ಬೇಕಿತ್ತು. ಓ ಕಣಪ್ಪ ನೀನು ಹೇಳ್ಬೇಕಿತ್ತು, ತಾತಿದಂಗೆಯ ನಮ್ಗೆ ಬರತ್ ಕೊಟ್ಟಿರೋದು ಆಸ್ತಿ ಪಾಸ್ತಿ ಎಲ್ಲನೂ ಹೊಲ ಎಲ್ಲನೂ ಆಗಿನ್ಲು ನಾವೇ ಮಾಡ್ಕೊ ಬಂದಿರೋದು, ಈಗ ಹೊಸ್ದಾಗಿ ಇವ್ರು ಕೇಳಕ್ ಬಂದಿರೋದು, ಈಗ ಕೊಡನೆ ಅಂತ ಅನ್ಬಿಟ್ಟು ನೀನು ಮಾತಾಡ್ಬೇಕಲ್ವಾ. ನೋವು ನಾನು ನೀನು ಮಾತಾಡ್ಕೊಂಡಂಗ ಅಲ್ಲಕಲ್ಲ 3 ಜನದ ಮುಂದೆ ಮಾತಾಡೋದು. ನಿಮ್ಗೆ ಮಾತಾಡಕ್ಕೆ ಬರ್ನಿಲ್ಲ ಅಂತ ಅಂದಿದ್ರೆ ಮುಗ್ಗಿನಾದ್ರೂ ಮುಂದಕ್ಕೆ ಕೊಡೋರಿ ಮಾತಾಡಕ್ಕೆ, ನಾನಾರುವೆ ಮಾತಾಡಕ್ಕೆ ಅವಕಾಶವ ಮಾಡ್ಕೊಡೋರಿ. ಏನು ಇಲ್ದಂತೀಯ ನನ್ಗೆ ಸುಮ್ಕಿರು ಸುಮ್ಕಿರು ನನ್ನ ತಮ್ಮ ವಯಸ್ಕತ್ತಾನೆ ನನ್ನ ಅಂತ ಅನ್ಕಂಡು ನಿಲ್ಲಿಸ್ಬಿಟ್ರಲ್ಲ. ಲೇ ಆ ಕಾಲದಿಂದ್ಲುವೆ ಅವರು ಹಳೆ ತಲೆಗಳು ನೋಡ್ಕೊ ಬಂದವ್ರೆ, ನಮ್ಮ ಅಪ್ಪ ಇದ್ದಾಗಿಂದ್ಲುವೆ ನೋಡೋರೆ ನಾವು ಹೆಂಗ್ ಬದುಕಿವಿ ಹೆಂಗ್ ಬಾಳಾಡವಿ ಅಂತ ಅಂದ್ಬಿಟ್ಟು. ಈಗ ನಾನು ಹೋಗಿ ಹೊಸ್ದಾಗಿ ಕತೆ ಹೇಳ್ತು ಅಂತ ಅಂದ್ರೆ ಅವ್ರೇನು ಕೇಳೋ ಮನಸ್ರ. ಊರೊಳಗೆ ಊರೊಳಗೆ ಬೆಳ್ದಿರೋರ್ಗೆ ನಮ್ಮ ಮನೇಲಿ ನಮ್ಮ ಮನೆತನದಲ್ಲಿ ಏನೇನ್ ಆಗದೆ ಅಂತ ಅನ್ಬಿಟ್ಟು ಯಾರಿಗೂ ಏನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದಿಲೆ. ಏನು ಇಲ್ದಂಗೆ ಮಾತಾಡಕ್ಕೆ ಆಯ್ಕಿಲ್ಲ ಕಲೆಯಲ್ಲಿ ನಾವು. ಹಂಗಂತ ಅನ್ಬಿಟ್ಟು ನಮ್ಮ ಆಸ್ತಿ ಪಾಸ್ತಿ ಎಲ್ಲನೂ ಇಷ್ಟ ದಿನವ ಮಾಡ್ಕೊಂಡು ನಾವು ತಿಂದುಬಿಟ್ಟು ಈಗ ಕೊಟ್ಬಿಟ್ಟು ಬರೀ ಕೈಲಿ ಕೂತ್ಕೊಳಕತ್ತದ. ಅವ್ರು ಏನ್ ಕೇಳ್ತಿದಾರು ಆಸ್ತಿ ಪಾಸ್ತಿ ಎಲ್ಲಾನು ಬಿಟ್ಕೊಡು ಅಂತ ಏನು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ಅವ್ರ ಬಾಗುದು ಏನದೇ ಅದ ಕೊಡಿ ಅಂತ ತಾನೇ. ನಾನು ಆಗಿದ್ದಾಗ್ಲೇ ಆಸ್ತಿ ಪಾಸ್ತಿ ಏನೊಂದುವೆ ಯಾರಿಗೂ ಕೊಡಿಸ್ಕೊಡಕಿಲ್ಲ. ಅಷ್ಟು ವರ್ಷದಿಂದವ ಜೀತ ಮಾಡಿರೋಳು ನಾನು, ಗೇಮೆ ಮಾಡಿರೋಳು ನಾನು, ಇಷ್ಟಪ್ಪ ಇದ್ದಿದ್ದ ಇಷ್ಟಪ್ಪ ಮಾಡ್ಕೊಂಡು ಆಸ್ತಿಯ ಸಂಪಾದನೆ ಮಾಡ್ಸಿರೋಳು ನಾನು. ಅಂತದ್ರಲ್ಲಿ ಇವತ್ತು ನಾನು ಅದನ್ನೆಲ್ಲಾನು ಕಳ್ಕೊಂಡು ಕುತ್ಕೊಬಿಡೋಣ. ಕಳ್ಕೊಂಡಿ ಕೂತ್ಕೊಬಿಡೋಣ ಅಂತ ಅನ್ಬಿಟ್ಟು ಕೇಳ್ತೀಯಲ್ಲ, ಈಗ ಅವ್ರ ಆಸ್ತಿ ಅವರು ಬಿಟ್ಕೊಡಿ ಅಂತ ಅನ್ಬಿಟ್ಟು ಕೇಳ್ತಾ ಇರೋದು. ನಾನು ಅಂತವು ಅನ್ಯಾಯ ಇದ್ದಲ್ಲೇ ತಾನೇ ಕಿತ್ಕೊಂಡಿರೋದು ಆಸ್ತಿಯ. ಹೆಂಗ್ ಕಿತ್ಕೊಂಡ್ರೋ ಏನ್ ಮಾಡಿದ್ರು ನನಗ್ ಗೊತ್ತಿಲ್ಲ. ಆ ಆಸ್ತಿ ಈಗ ನಮಗ್ ಸೇರಿರೋದು ಅಂತವ ನೀವು ನನ್ಗೆ ಹೇಳಿದ್ಮೇಕಿಂದವ ನಾನು ಸುಮ್ಕಿದ್ದೆ ತಾನೆ. ಈಗ ಬಂದು ಬಿಟ್ಕೊಡಿ ಅಂತ ಅಂದ್ಬಿಟ್ಟು ಅವ್ರು ಕೇಳ್ಬಿಟ್ರು ಅಂತ ಅಂದ್ಬಿಟ್ಟು ಬಿಟ್ಕೊಟ್ಬಿಡಕದ. ನಾನಂತೂ ಇದಕ್ಕೆಲ್ಲವ ಸೂತ ಆರಾಮ್ ಒಪ್ಪಕ್ಕಿಲ್ಲ ಕಣ್ರಿ. ಒಪ್ಪಕ್ಕಿಲ್ಲ ಅಂತಂದ್ರೆ ಇನ್ನೇನ್ ನಿಂತ್ಕೊಂಡ್ ಕುಣ್ದಿಲೆ ಬೀದಿಲಿ ತಯ್ಯತಕ ಅಂತ ಅಂದ್ಬಿಟ್ಟಿ. ಅವರು ಸರಿಗೆಯ ಕೇಳ್ತವ್ರೆ ನ್ಯಾಯದಂತಿನೆಯ. ಈಗ ನಾವು ಆಸ್ತಿಯ ನಮ್ಮ ಹೆಸ್ರಿಗೆ ಬರ್ಸ್ಕೊಳ್ಳೋವಾಗ ನನ್ನ ತಮ್ಮಂದ ಎಬ್ಬೆಟ್ಟು ಒತ್ತಿಸ್ಕೊಂಡಿವಲ್ಲ, ಅದ್ರ ಬದ್ಲುಗೆ ನಾವು ಅವ್ರ ಮಕ್ಳು ತವು ಅವಳು ತವು ಎಲ್ಲಾರ ತವುವೆ ಮಾಡಿಸ್ಕೋಬೇಕಿತ್ತು. ಆಗ ನೋಡು ನಮ್ಮಂತಿನೇ ಆಸ್ತಿ ಆಗೋಯ್ತಿತ್ತು. ಅವತ್ತು ಅವ್ನು ಬಂದ ಏನೋ ಕುಡ್ದಿದ್ದ ಅಂತ ಅಂದ್ಬಿಟ್ಟು ಒಂದ ಪತ್ರಕ್ಕೆ ನಾನು ಎಬ್ಬೆಟ್ಟ ಒತ್ತಿಸ್ಕೊಬಿಟ್ಟೆ. ಅದೇ ಇಲ್ಲಿ ತಪ್ಪಾಗಿರೋದು ನಮ್ದು. ಆಗ್ಲೆಯ ಬುದ್ಧಿ ಓಡಿಸ್ಬಿಟ್ಟು ಎಲ್ಲನೂ ಮಾಡಿಸ್ಕೊಳ್ಳೋರಿ ನೀವು. ಅವು ಚಿಂದಂತ ಐಕ್ಳು ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಿದ್ದೋ ತಾನೆ, ಅವಕ್ಕೇನ್ ಗೊತ್ತೈತಿತ್ತು. ಬರ್ಕೊಟ್ಬಿಡಪ್ಪ ಹಿಂಗೆ ಏನೋ ಹಿಂಗೆ ಐತೆ ಅಂತ ಅಂದ್ಬಿಟ್ಟು ಪೇಪರ್ಗೆ ನೀವೇ ಸೈನ ಹಾಕಿಸ್ಕೊಂಡಿದ್ರೆ ಬೇಡ ಅಂತಿತ್ತಾ. ಲೇ ಅವು ಓದಿರ ಐಕ್ಳು ಬುದ್ಧಿ ತಿಳಿದಿರ ಅಂತವು, ಅವು ಏನ್ ಚಿಕ್ಕಪ್ಪ ಇದು ಅಂತ ಅನ್ಬಿಟ್ಟು ಕೇಳ್ತು ಅಂತ ಅಂದ್ರೆ ನಾನು ಎಲ್ಲೇ ಹೇಳ್ಬೇಕಿತ್ತು.
ಅವರು ಕೇಳೋವಾಗೆಲ್ವ ಯಾಕಪ್ಪ ಬಿಟ್ಕಂಡು ನೀನು ಬಂದಾಗ ಏನೋ ಚೆನ್ನಾಗಿ ನಾಲ್ಕು ಮಾತಾಡಿಸ್ಕೊಂಡು ಇದಕ್ಕೊಂಚೂರ ಸೈನ ಮಾಡ್ಕೊಟ್ಬಿಡಿ ಅಂತ ಅಂದಿದ್ರೆ ಮಾಡ್ಕೊಟ್ಟಿರೋರು ಅವರು. ಅದಕ್ಕೆ ಅವ್ರಂಗೆ ನಾಲ್ಕು ಅಕ್ಷರವ ಕಲಿ ಅಂತ ಅಂದ್ಬಿಟ್ಟು ಹೇಳೋದು ಹೆಣ್ಣನ್ ಮಗನೇ. ಅವರು ಓದಿರೋರ್ಗಳು. ಚಿಕ್ಕಪ್ಪ ಏನು ಇದ್ರಲ್ಲಿ ಬರ್ದೇ ಇಲ್ಲ ಅಂತದಕ್ಕೆ ಸೈನ ಮಾಡ್ಕೊಡಿ ಅಂತಿದ್ಯಲ್ಲ, ಯಾಕೆ ಏನು ಎತ್ತ ಅಂತವ ವಿಚಾರವ ಮಾಡಕ್ ಹೋಗಿದ್ರೆ ಇವತ್ ಕಳ್ಕೊಳ್ಳೋದ ನಾವು ಅವತ್ತೇ ಕಳ್ಕೊಬೇಕಿತ್ತು. ಸುಮ್ಮನೆ ಕೂತ್ಕೊಳ್ಳಿ ಇಬ್ರುವೆ. ತಲೆ ಗೊತ್ತೈಕಿಲ್ಲ ಬುಡ ಗೊತ್ತೈಕಿಲ್ಲ ಮಾತಾಡಕ್ ಬಂದ್ಬಿಡ್ತೀರಿ ಅವನು ಮಗನವೇತಗೆ. ಹ್ಞೂ ಕಣಪತೋರೆ, ಹ್ಞೂ ನಮ್ಗೆ ತಲೆ ಬುಡ ಗೊತ್ತಾಗ್ದಂಗೆ ಇರೋದು. ನೀನೊಬ್ಬ ತಿಳಿದಿರೋನು ಮನ್ಸ ಇದ್ದಲ್ಲ, ಅದಕ್ಕೆ ಇವತ್ತು ಎಲ್ಲನೂ ಕಳ್ಕೊಂಡು ಬಿದಕ್ತಾ ಇರೋದು ಹೆಂಡತಿ ಮಕ್ಳು ಎಲ್ಲಾರ್ನೂ. ಅಪ್ಪಿ ತಪ್ಪಿ ಏನಾದ್ರೂ ನಾಳೆ ಪಂಚಾಯತಿಲಿ ನ್ಯಾಯ ಏನಾದ್ರೂ ಅವ್ರ ಪರವಾಗಿ ಆಗೋಯ್ತು ಅಂತಂದ್ರೆ ನಾನಂತೂ ನಿನ್ ಜೊತೆಲಿ ಬಾಳಾಡಕ್ಕಿಲ್ಲ. ಮನೇನೆ ಬುಟ್ಟಿ ಹೊಂಟೈತೀನಿ ನಮ್ಮ ಅಪ್ಪನಟ್ಟಿಗೆಯ. ಹೋಗು ಹೋಗು, ಏನೋ ಬೋಳಿ ಬಂದೋಳಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಅಪ್ಪನ ಮನೆಯವರು ಆರತಿ ಮಾಡ್ಕೊಂಡು ಮನೆಯೊಳಗೆ ಕರ್ಕೊಂಡಾರ. ಅವತ್ತೇ ನಿನ್ನ ಬೇಡ ಅಂತ ಅನ್ಬಿಟ್ಟು ತೂ ಅಂತ ಬಿಸಾಕ್ತವ್ರು. ಇವತ್ತು ಬಾ ಅಂತ ಅನ್ಬಿಟ್ಟು ಎಳ್ದಿರ್ತಾರೆ ಅಂತ ಅನ್ಕೊಬಿಟ್ಟಿದ್ದೀನಿ. ನಾನಾಗಿರೋದಕ್ಕೆ ನಿನ್ಗೆ ಇನ್ನೂ ಇಟ್ಟು ಸೊಪ್ಪು ಹಾಕಿಸ್ಕೊಂಡು ಬಾಳಾಡಿಸ್ತಾ ಇರೋದು. ನಾನೇನು ಗತಿ ಇಲ್ದಂಗೆ ನಿಮ್ ಹಿಂದೆ ಬಂದಿತ್ತಿಲ್ಲ. ನನ್ನ ಮೆಚ್ಕೊಂಡ್ರಿ ನೀವು. ಏನೋ ಆಸ್ತಿ ಪಾಸ್ತಿ ಎಲ್ಲಾನು ಸಂಪಾದನೆ ಮಾಡಿದಿರಲ್ಲ ಅಂತ ಅನ್ಕೊಂಡು ನಿಮ್ನ ನೋಡ್ಕೊಂಡು ಬಂದಿರೋದು ನಾನು. ಹಂಗೆ ಬಂದವಳಿಗೆ ನಾನೇನ್ ಕಮ್ಮಿ ಮಾಡಿದ್ದಾನು ಇಷ್ಟು ವರ್ಷವ? ಚೆನ್ನಾಗೆ ಸಾಕೊಂಡಿಲ್ವ ನಿನ್ನ? ಏನಾದ್ರು ಕಮ್ಮಿ ಮಾಡಿದಾನೆನ್ಲೇ? ಬೇರೆಯವ್ರು ಹೊಲ್ತಕ್ಕೆ ಕೂಲಿನಲ್ಲಿ ಹೋಗು ದುಡ್ಕೊಂಡ್ ಬಂದು ಸಾಕು ಅಂತ ಅನ್ನೋದು, ಕುಡ್ಕೊಂಡ್ ಬಂದು ನಿನ್ಗೆ ಹೊಡೆಯೋದು ಬಡಿಯೋದು ಏನಾರು ಮಾಡಿದ್ದಾನ? ಮನೆ ಆಡಳ್ತಾನೆ ನಿನ್ ಕೈಲೇ ಬಿಟ್ಕೊಟ್ಟವನಲ್ಲ. ಅದೇಯ ಎಲ್ಲಾನು ತೋರಿಸ್ಬಿಟ್ಟು ಈಗ ಎಲ್ಲಾನು ಕಳ್ಕೊಂಡು ನಿಂತ್ಕೊಂತ ಅಂದ್ರೆ ಹಂಗೆ ಬಳ್ಳಾಡಕ್ಕಾಗದೇನ್ರಿ? ಏನದೇ ಎಲ್ಲಾನು ನಮ್ಮಂತಿನೇ ಉಳ್ಕೋಬೇಕು. ಹಂಗಿತ್ತು ಅಂತಂದ್ರೆ ನಾನಂತೂ ನಿಮ್ ಜೊತೆಲಿ ಇರೋದು, ಇಲ್ಲ ಅಂತಂದ್ರೆ ನಾನಂತೂ ಇರಕ್ಕಿಲ್ಲ. ಇರ್ನಿಲ್ಲ ಅಂದ್ರೆ ಕಡ್ದೋಗು. ನಿನ್ಗೆ ಬಾಯ ಕಟ್ಟಕ್ಕೆ ಆಯ್ಕಿಲ್ಲ ಯಾವ ಮನ್ಸನ್ಗೂ ಬೇಕತ್ತೆ. ನೋಡುದೆಲ್ಲ ಮಗ ಹೆಂಗೆ ನಿಮ್ಮ ಅಪ್ಪ ನಮ್ಗೆ ಉಲ್ಟಾ ಹೊಡೆದ್ಬಿಟ್ಟು ಹೊಂಟೋಗ್ಬಿಟ್ಟ ಅಂತವ. ಅವೋ ಈಗ ಏನ್ ಮಾಡುದು? ಅಪ್ಪನೂ ಅವ್ರ ಪರವಾಗಿ ಆಗೋಯ್ತು ಅಂತ ಅಂದ್ರೆ ಆಗಕ್ಕೆ ನಾನಂತೂ ಬಿಟ್ಕೊಡಕ್ಕಿಲ್ಲಕಲ್ಲ ಮಗ. ಆಗಿದ್ದಾಗ್ಲಿ ನಡಿ, ನಾಳಿಕೆ ಯಾವ್ದಾರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಾರು ಮಾಟ ಗಿಟ್ಟವ ಮಾಡಿಸ್ಕೊಂಡ್ ಬಂದ್ಬಿಡಕಾಯ್ತದೆ. ನಿಮ್ಮ ಅಪ್ಪನೂ ನಮ್ಮಂತಿನೇ ಮಾತಾಡ್ಬೇಕು, ಹಂಗೆಯ ಕುಲ್ದವ್ರು ನಮ್ಮಂತಿನೇ ನ್ಯಾಯ ಕೊಡ್ಬೇಕು ಅನ್ನಂಗೆ. ಹ್ಞೂ ಕಣವ, ಇದು ಒಳ್ಳೆ ಉಪಾಯ ನೋಡು. ನಡಿಯತ್ಲಾಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟೆ ಬಂದ್ಬಿಡಕಾಯ್ತದೆ ನಾವಿಬ್ರುವೆ. ಹ್ಞೂ ಬಾಲ, ಆಗಿದ್ದಾಗ್ಲಿ ನಾಳಿಕೆ ಕರ್ಕೊ ಹೋಯ್ತೀನಿ. ಹೋಗಿ ಇಬ್ರು ಎಲ್ಲರೂ ಯಾವ್ದಾರು ದೇವಸ್ಥಾನದಲ್ಲಿ ಹರಕೆ ಗಿರ್ಕೆ ಮಾಡ್ಬಿಟ್ಟು ಯಾರ ಕೈಲಾದ್ರು ಏನಾರು ಮಾಡಿಸ್ಕೊಂಡು ತಗೊಬಂದ್ರ ಎಲ್ಲಾರು ಬಾಯಿ ಮುಚ್ಕೊಂಡಿರ್ತಾರೆ. ಅವೋ ಮೊದ್ಲು ಚಿಕ್ಕವನ್ಗುವೆ ಪಾರ್ವತಿ ಅಕ್ಕಂಗುವೆ ಮಾಡಿಸು. ಹ್ಞೂ ಕನ್ಲ, ಈ ಸತಿ ಆಗಿದ್ದಾಗ್ಲಿ ಅವ್ನು ಕ್ವಾಣನೆ ಬಿಡೋದಾಗ್ಲಿ ನಾನು ಆಸ್ತಿ ಅಲ್ಲವ ನಮ್ಮಂತಿನೇ ಉಳ್ಕೊಳಂಗೆ ನಾನು ಮಾಡ್ಕೊಳ್ಳೋದು. ಅವೋ ನಾಳಿಕೆ ಬೆಳಿಗ್ಗೆನೆ ಹೊಂಟೋಗ್ಬಿಡಕಾಯ್ತದೆ. ನಡಿ, ಅಪ್ಪನ್ಗೂ ಹೇಳೋದ್ ಬೇಡ ನಾವ್ ಎಲ್ಲೋಯ್ತಾವಿ ಏನ್ ಮಾಡ್ತಾವಿ ಅಂತ ಅಂದ್ಬಿಟ್ಟಿ. ಹ್ಞೂ ಕಣ್ಮಗ, ಯಾರಿಗಾರುವೆ ಹೇಳ್ಬಿಟ್ಟೋಯ್ತು ಅಂತಂದ್ರೆ ಮಾಡಿದ್ದು ನಮ್ಗೇನು ಹತ್ತಕ್ಕಿಲ್ವಂತೆ. ನಡಿ ಮುಂಜಾನೆಗೆ ಎದ್ದು ಇಬ್ರುವೆ ಹೊಂಟ್ಬಿಡೋದು ದೇವಸ್ಥಾನಕ್ಕೆ, ಏನಾದ್ರೂ ಮಾಡ್ಕೊಂಡು ಬಂದ್ಬಿಡಕಾಯ್ತದೆ. ವೀಕ್ಷಕ್ರೆ, ನಾವು ಒಯ್ತಾ ಇರೋದ, ನೀವು ಯಾರೊಬ್ರಿಗೂ ಹೇಳ್ಬೇಡಿ. ಯಾವ್ದಾರು ಒಳ್ಳೆ ದೇವಸ್ಥಾನ ಇತ್ತು ಅಂತಂದ್ರೆ ಹೇಳಿ, ನಾವು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಏನಾರು ಬಾಯ್ ಕಟ್ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ. ಯಾರಿಗಾರು ಗೊತ್ತಿತ್ತು ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕಥೆಗಳನ್ನೂ ನೋಡಿ.